ಹಾಯ್ ಗ್ಯಾಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ಅಕ್ಕನ ಮದುವೆ ಪಾರ್ಟ್ 2 ಸೀರೀಸ್. ನೆನ್ನೆ ಕೋಪ ಮಾಡ್ಕೊಂಡು ಸೀದಾ ಹೋಗಿ ರೂಮಲ್ಲಿ ದಬ್ಬಕೊಂಡು ಮಾಡ್ಕೊಂಡಿದ್ದು. ನಾನು ಬೆಳಗ್ಗೆ ದೊರಸಕ್ಕೆ ಆಲ್ರೆಡಿ ಸೂರ್ಯ ನೆತ್ತಿ ಮೇಲೆ ಬಂದ್ಬಿಟ್ಟಿದ್ದ. ಸೊ ಸೂರ್ಯಂಗೆ ನಮಸ್ಕಾರ ಹೇಳ್ಬಿಟ್ಟು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಸೀದಾ ಛತ್ರದತ್ತ ಹೋದೆ. ಛತ್ರದತ್ತ ಹೋಗ್ಬಾರ್ದು ಅನ್ಕೊಂಡು ಬಂದಿದ್ದು. ನಾನು ಏನಕ್ಕೆ ಹೋದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾನ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದು. ಸೊ ಅಲ್ಲಿಂದ ನಾನು ನಮ್ಮ ಅಕ್ಕ ನೋಡ್ಕೊಂಡು ಸೀದಾ ಛತ್ರದ ಒಳಗಡೆ ಹೋದ್ರೆ ನಮ್ಮ ಅಕ್ಕ ನಮ್ಮ ಬಾವನ ಕೈ ಹಿಡ್ಕೊಂಡು ಎಲ್ಲ ಹೋಗ್ತಾ ಇದ್ದೆ. ಎಲ್ಲಿ ಅಂತ ನೋಡ್ರೆ ಫೋಟೋಗ್ರಾಫರ್ಗೆ ಒಂದೆರಡು ಪೋಸ್ಟ್ ಕೊಡ್ತಾ ಇದ್ದೆ. ನಾನು ನನ್ನ ಫೋನಲ್ಲಿ ಒಂದೆರಡು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅಷ್ಟೊಳಗಡೆ ನಮ್ಮ ಮಾವ ಬಂದ್ಬಿಟ್ಟು ಮುಹೂರ್ತಕ್ಕೆ ಆಲ್ರೆಡಿ ಟೈಮ್ ಆಗೈತೆ ಕಳ್ಸು ಅಂದರು. ನಾವು ಅಲ್ಲಿಂದ ಸೀದಾ ನಮ್ಮ ಅಕ್ಕನ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಬಾಸಿಂಗ ಕಟ್ಸಿ ಅಲ್ಲಿಂದ ಸೀದಾ ನಾವು ಮಂಟಪದ ಹತ್ರ ಕರ್ಕೊಂಡೋದ್ವಿ. ಮಂಟಪದ ಹತ್ರ ಹೋಗೋಷ್ಟೊತ್ತಿಗೆ ಪುರೋಹಿತರು ಈ ಥರ ಹೇಳ್ಬಿಡೋದ, ಗಟ್ಟಿ ಮಾಡ 3 ಗಂಟೆಗಪ್ಪ ಇಲ್ಲೇ ಜಡಿ. ಸೊ ಒಂದ್ ಕಡೆ ಅವರಿಬ್ರು ಲವ್ ಸ್ಟೋರಿ ನಿಜ ಆಗ್ಬಿಟ್ಟು ಅವರಿಬ್ರು ಮದ್ವೆ ಆಗ್ತಾವ್ರೆ ಅಂತ ಖುಷಿ ಆದ್ರೆ, ಇನ್ನೊಂದ್ ಕಡೆ ನಮ್ಮ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರು. ಸೊ ವರ್ಷಕ್ಕೂ 6 ತಿಂಗಳಿಗೂ 3 ತಿಂಗಳಿಗೂ ಒಬ್ಬೊಬ್ಬನ ಚೇಂಜ್ ಮಾಡೋ ಈ ಜನರೇಷನ್ ಅಲ್ಲಿ 4-5 ವರ್ಷದಿಂದ ಪ್ರೀತಿ ಮಾಡ್ಬಿಟ್ಟು ಕೊನೆಗೂ ಅವ್ರ ಲೈಫಲ್ಲಿ ಒಂದು ಹ್ಯಾಪಿ ಮೂಮೆಂಟ್ ನ ಸಕ್ಸಸ್ಫುಲ್ ಆಗಿ ಎಂಡ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.